ನಮಸ್ತೆ ಎಲ್ರಿಗೂ. ಸೊ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಇವೆಂಟಿಗೆ ಬಂದಿದ್ದಕ್ಕೆ, ಇದಕ್ಕೆ ಇಷ್ಟು ಎನರ್ಜಿ ತುಂಬಿದ್ದಕ್ಕೆ. ತುಂಬಾ ಖುಷಿ ಆಯ್ತು. ಇಷ್ಟು ಕಷ್ಟಪಟ್ಟು ಮಾಡಿದ ಸಾಂಗು ಇವತ್ತು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಫಸ್ಟ್ ದುನಿಯಾ ವಿಜಿ ಸರ್ ಬಂದು ಸಾಂಗ್ ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ನವೀನ್ ಶಂಕರ್ ಅವರು, ಶೈನ್, ಗುರುದತ್ ಎಲ್ಲರೂ ಇವತ್ತು ಇಲ್ಲಿರೋದು ತುಂಬಾ ಖುಷಿಯಾಗಿದೆ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ದ ಸಾಂಗ್. ಸೊ ಈ ಸಾಂಗ್ ನ ಮಾಡುವಾಗ ನಕುಲು ಒಂದೊಳ್ಳೆ ಸಾಂಗ್ ಪೀಸ್ ಕೊಟ್ಟಾಗ ಇದಕ್ಕೆ ವಿಡಿಯೋ ಮಾಡಬೇಕು ಅಂತ ಆದಾಗ ಒಂದು ವಿಷನ್ ಬಂತು. ಸೊ ನಾನು ಆಮೇಲೆ ನನ್ನ ಕೋ ಕ್ರಿಯೇಟರ್ ಸಹನಾ ರಾಮಸ್ವಾಮಿ ಅವರು ಈ ಹ್ಯಾಡ್ ಅ ವಿಷನ್ ಫಾರ್ ದ ಸಾಂಗ್. ಅಂಡ್ ಆ ವಿಷನ್ಗೆ ಹೀರೋ ಒಬ್ರು ಇದ್ದಾರೆ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಚುಲಿ ಆ ವಿಷನ್ ಹೀರೋ ಯಾರು ಅಂದ್ರೆ ಪ್ರೊಡ್ಯೂಸರ್. ನಿಮ್ಗೆ ಆ ವಿಡಿಯೋನಲ್ಲಿ ಕಾಣಿಸೋ ಎಲ್ಲ DMX ಲೈಟ್, ನಮ್ಮ ಭರತ್ DOP ಅವರು ಏನೇನ್ ಕೇಳಿದ್ರಲ್ಲ ಅದೆಲ್ಲದನ್ನು ವಿಜುವಲ್ಸ್ ಚೆನ್ನಾಗಿ ಬರೋದಕ್ಕೆ ಬೇಕಾಗಿತ್ತು. ಸೊ ಅದೆಲ್ಲದನ್ನು ನಮಗ್ ಸಿಗ್ಬೇಕು ಅಂದ್ರೆ ನಮ್ ವಿಷನ್ ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರ್ ಕೂಡ ಅದೇ ಪ್ಯಾಷನ್ ತೋರ್ಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಾನು ನಮ್ಗೆ ಫಿಲಮ್ ಬಿಗಿನಿಂಗ್ ಇಂದ ಇವಾಗವರೆಗೂ ಜಯರಾಮ್ ಸರ್ ಸಿನಿಮಾಗೆ ಏನ್ ಬೇಕು ಅಂತ ಹೇಳಿದ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಸೊ ಬಿಗ್ ಥ್ಯಾಂಕ್ ಯು ಟು ಯು ಸರ್, ಬಿಗ್ ಥ್ಯಾಂಕ್ ಯು ಟು ಯು. ಸೊ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಎವ್ರಿಬಡಿ. ಅಂಡ್ ಅಫ್ಕೋರ್ಸ್ ಗುಬ್ಬಿ ಸೇಫ್, ನಾವು ಜಾಮ್ ಮಾಡಿದ ಸೆಷನ್ಸ್ ಈಗ ನಕುಲ್ ಜೊತೆ, ಆಮೇಲೆ ಆಲ್ ದ ಫನ್ ವಿಚ್ ವಿ ಹ್ಯಾಡ್ ಟ್ರಾನ್ಸ್ಲೇಟೆಡ್ ಆನ್ ಸ್ಕ್ರೀನ್. ಅಂಡ್ ಪ್ರವೀರ್ ಅಫ್ಕೋರ್ಸ್, ಯೂಶಲಿ ತೆರೆ ಹಿಂದೆಗಡೆ ಕೆಲಸ ಮಾಡೋರು ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಈ ಸಾಂಗ್ ಅಲ್ಲಿ ಪ್ರವೀರ್ 16 hours ಕಂಟಿನ್ಯೂಸ್ ಆಗಿ ಟೇಕ್ ಮೇಲೆ ಟೇಕ್ ಕೊಟ್ಟು ಡಾನ್ಸ್ ಮಾಡಿದ್ದಾರೆ. ಅವರಿಗೆ ಕಂಪ್ಲೀಟ್ಲಿ ಕ್ರ್ಯಾಂಪ್ ಅಪ್ ಆಗ್ತಾ ಇತ್ತು ಕಾಲೆಲ್ಲ ಒಂದು ಸ್ಟೆಪ್ ಮಾಡುವಾಗ. ಸೊ ಅವಾಗ ಅವ್ರ ಬೇಕಿಂಗ್ ಸೋಡಾ ತಗೊಂಡು ಬಾಡಿನ ಚೆನ್ನಾಗಿ ಮತ್ತೆ ವಾಪಸ್ ತಗೊಂಡ್ಬಂದು 16 hours ಡ್ಯಾನ್ಸ್ ಮಾಡಿದ್ದಾರೆ. So I would like to thank the whole team. Thank you everyone for coming and making this happen. So Jairam sir. ಹೇಳೋದೆಲ್ಲ ಇದ್ರು ನೀವು ಕೂಡ ಹೇಳಾಯ್ತು ಆಲ್ರೆಡಿ. ಇಲ್ಲ ಸರ್, ನೀವು ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ರಿಗೂ. ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ, ನಮ್ಮ ಸಿನಿಮಾಗೋಸ್ಕರ ಬಂದು ಕುತ್ಕೊಳೋದು ಅಂದರೆ ಬಿಸಿ ಶೆಡ್ಯೂಲ್ ವರ್ಕಿಂಗ್ ಡೇನಲ್ಲಿ ಇಷ್ಟು ಈಸಿ ಆದ ಕೆಲಸ ಅಲ್ಲ. ಒಂದ್ ಥರದಲ್ಲಿ ನೋಡಿದ್ರೆ ನಾನೊಂಥರ ಲಕ್ಕಿ ಇದ್ದಂಗೆನೆ. ಸಿನಿಮಾ ಮಾಡೋದು, ಆಮೇಲೆ ಒಳ್ಳೆ ಕತೆ ಬಂದಾಗ ಅದರದ್ದು ಹೀರೋಗಳಲ್ಲಿ ಅಥವಾ ಟೀಮಲ್ಲಿ ಪ್ಯಾಷನ್ ಇಟ್ಟಿದ್ದಾಗ ಅದನ್ನ ಸಪೋರ್ಟ್ ಮಾಡೋದು ಒಂದ್ ಕಡೆ ಆದ್ರೆ, ಸಿನಿಮಾ ಮಾಡಾದ್ಮೇಲೆ ರಿಯಲ್ ಜರ್ನಿ ಆಕ್ಚುಲ್ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಈಗ ಅದನ್ನ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡ್ಬೇಕಾದ್ರೆ ಇದೇ ಕಷ್ಟ ಅನ್ಸಿತ್ತು. ಸಿನಿಮಾ ಮುಗಿದಾದ್ಮೇಲೆ ಈಗ ಇದನ್ನು ಜನರಿಗೆ ತಲುಪಿಸೋದು ಏನ್ ಪ್ರೋಸೆಸ್ ಇದೆಯಲ್ಲ, ಇದು ಅದಕ್ಕಿಂತ ಬಹಳ ಕಷ್ಟ ಅನ್ನೋದು ಈಗ ನಾನು ಪ್ರೋಸೆಸ್ ಅರ್ಥ ಮಾಡ್ಕೊಂತ ಇದ್ದೀನಿ. ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಸಾಕಷ್ಟು ಜನ ದೊಡ್ಡ ಆಕ್ಟರ್ಗಳು ಅಥವಾ ಹೀರೋಗಳು, ಇಂಡಸ್ಟ್ರಿ ಲೀಡರ್ಸ್ ಎಲ್ಲರೂ ಪ್ರತಿ ನಮ್ಮ ಹೆಜ್ಜೆನಲ್ಲೂ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ರವಿಚಂದ್ರನ್ ಸರ್ ನಮ್ಮ ಸಿನಿಮಾ ಫಸ್ಟ್ ಕ್ಲಾಕ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಟೀಸರ್ ರಿಲೀಸ್ ಅಂತಂದಾಗ ಶ್ರೀ ಮುರಳಿ ಸರ್ ಬಂದ್ಬಿಟ್ಟು ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ರು. ಇವತ್ತು ದುನಿಯಾ ವಿಜಯ್ ಸರ್ ಬಂದ್ಬಿಟ್ಟು ನಮಗೆ ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ನವೀನ್ ಆಯಿತು ಅಥವಾ ನಮ್ಮ ಗುರುದತ್ ಸರ್, ಇನ್ನು ಮಿಕ್ಕದ ನಮ್ದೆಲ್ಲ ನೀವೆಲ್ಲರೂ ನಮ್ಮ ಕುಟುಂಬ ಇದ್ದಂಗೆನೆ ಪ್ರತಿ ಹೆಜ್ಜೆಲ್ಲೂ ನಮ್ಮ ಜೊತೆಗೆ ಇದ್ದೇ ಇದ್ದೀರಾ ಆಲ್ರೆಡಿ. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ಹೊಸ ಒಬ್ಬ ಪ್ರೊಡಕ್ಷನ್ ಕಂಪನಿಯಿಂದ ಒಂದು ಹೊಸದಾಗಿ ಸಿನಿಮಾ ಮಾಡಿದೀವಿ ಅಂದಾಗ ಅದನ್ನ ನಂಬಿ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಚೆನ್ನಾಗಿ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಏನು ನೀವು ಈ ನಮ್ಮ ಸೀನಿಯರ್ಸ್ ಆಯ್ತು ಅಥವಾ ನಮ್ಮ ಮೀಡಿಯಾದವರೆಲ್ಲ ತೋರಿಸ್ತಾ ಇದಿಲ್ಲ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸಿನಿಮಾ ಬಹಳ ಚೆನ್ನಾಗಿದೆ. ಅಂಡ್ ಎಲ್ಲರೂ ಹೇಳ್ದಂಗೆ ನಾನು ಹೇಳಿದೆ ಅಂತ ಅನ್ಸ್ಬೋದು, ಬಟ್ ಆದ್ರೆ ಆ ಟೆಕ್ನಿಕಲ್ ಕ್ವಾಲಿಟಿ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೀವಿ. ಕತೆ ಜೊತೆಗೆ ಅದರಲ್ಲಿ ಪ್ರತಿಯೊಂದು ಎಲಿಮೆಂಟು, ನಮ್ಮ DOP ಒಂದೊಂದು ಫ್ರೇಮ್ನು ಅಷ್ಟೇ ಇಂಟ್ರೆಸ್ಟ್ ತೋರಿಸಿ ಲೈಟಿಂಗ್ ಸೆಟ್ ಮಾಡ್ಕೊಂಡು ಮಾಡಿದ್ದಾರೆ. ಅಥವಾ ನಮ್ಮ ಟೋಟಲ್ ಕ್ರೂ ಮೆಂಬರ್ಸು ಅವ್ರ ರೋಲು, ಶೈನ್ ಶೆಟ್ಟಿ ಬರೀ ಒಂದು ಸಪೋರ್ಟಿಂಗ್ ಸ್ಟಾರ್ ಅಲ್ಲ, ಇವ್ರು ಆಕ್ಚುಲಿ ಈಕ್ವಲಿ ವೈಟೇಜ್ ಇರೋಂಥ ರೋಲ್ ಮಾಡಿರೋದು ಶೈನ್ ಶೆಟ್ಟಿ ಅವರು. ನಿಮ್ಗೆ ಅದು ಸಿನಿಮಾ ನೋಡಿದಾಗ ಅದನ್ನ ಅರ್ಥ ಆಗುತ್ತೆ. ಅಥವಾ ಪ್ರಾಬಬ್ಲಿ ಇಫ್ ಐ ಕ್ಯಾನ್ ಸೇ ಸೊ, ಶೈನ್ ಶೆಟ್ಟಿ ಅವ್ರನ್ನ ನೀವು ನೋಡಿರೋ ಎಲ್ಲಾ ರೋಲ್ಸ್ಗಿನ್ನ ಈ ರೋಲ್ ಅಲ್ಲಿ ನೀವು ಅವ್ರನ್ನ ಯು ವಿಲ್ ಸಿ ಹಿಮ್ ಒನ್ ಆಫ್ ದಿ ಬೆಸ್ಟ್ ಆಕ್ಟಿಂಗ್ ಅಂತ ಅನ್ಸುತ್ತೆ ನಿಮ್ಗೆ. ಅಷ್ಟು ಚೆನ್ನಾಗಿ ಪ್ರತಿ ಒಂದು ಎಕ್ಸ್ಪ್ರೆಷನ್ ಆಗಲಿ ಅಥವಾ ವಾಯ್ಸ್ ಟೋನು ಅಮೇಝಿಂಗ್ ಸರ್. ಆಕ್ಚುಲಿ ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಿ. ನಾನು ಸುಮ್ಮನೆ ಹೇಳಲಿಕ್ಕೆ ಹೇಳ್ತಾ ಇಲ್ಲ, ನಾವು ನೋಡಿದೀವಿ. ಇನ್ಫ್ಯಾಕ್ಟ್ ಗುರು ಅವರು ನೋಡಿದ್ದಾರೆ ನಿಮ್ಮ ರೋಲ್ ಎಲ್ಲದರಲ್ಲಿ. ಅಂಡ್ ದೆನ್ ರಿಷಿಕಾ ಬಗ್ಗೆ ಅಂತೂ ಹೇಳಂಗಿಲ್ಲ. ಅಂಡ್ ಹರ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಇಸ್ ವೆರಿ ಯುನೀಕ್.
ನಮ್ಮ ಕತೆಗೆ ಏನ್ ಬೇಕೋ ಅಷ್ಟರ ಮಟ್ಟಿಗೆ ಅದನ್ನ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತಾ ಹೋಗಲ್ಲ. ಅದರಲ್ಲಿ ಅಗೇನ್ ಪ್ರವೀರ್, ಯು ಆರ್ ಅನ್ ಅಮೇಸಿಂಗ್ ಆರ್ಟಿಸ್ಟ್ ಅಂಡ್ ಈ ಸಿನಿಮಾ ನಿನ್ನ ದೊಡ್ಡ ಕಟೌಟ್ ನಿಲ್ಸಂಗಂತ ಡೆಫಿನೆಟ್ಲಿ ಮಾಡುತ್ತೆ ಅನ್ನೋ ಹೋಪ್ ಅಂತ ನನಗಿದೆ. ಕಮ್. ಸೊ ಹಾಗಾಗಿ ಡೆಫಿನೆಟ್ಲಿ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾಗೆ ಒನ್ ಆಫ್ ದಿ ಈ ಏಜ್ ಗ್ರೂಪ್ ಅಲ್ಲಿ ಇರುವಂತ ಒಳ್ಳೆ ಹೀರೋನ ನಮ್ಮ ಸ್ಯಾಂಡಲ್ವುಡ್ ಅಂತ ಡೆಫಿನೆಟ್ಲಿ ನೋಡುತ್ತೆ ಈ ರೂಪದಲ್ಲಿ. ಅಂಡ್ ಐ ಆಮ್ ಹೋಪಿಂಗ್ ದಟ್ ನಾವು ರಿಲೀಸ್ಗಾಗ್ಲಿ ಅಥವಾ ಪ್ರಮೋಷನ್ಗಾಗ್ಲಿ ಯಾವುದೇ ತರದ ಕನ್ಸ್ಟ್ರೇಟ್ ಇಟ್ಕೊಂಡೆ ಎಲ್ಲಾ ತರದಲ್ಲೂ ನಾವು ಅದನ್ನ ಮಾಡಬೇಕು ಅಂತಿದ್ದೀವಿ. ನನಗೆ ನಿಮ್ಮ ಮೀಡಿಯಾದವರ ಮತ್ತೆ ಎಲ್ಲಾ ಜನಗಳ ಸಪೋರ್ಟ್ ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ನನಗೆ ಜೊತೆಗೆ ಇರ್ತೀರಾ ಅಥವಾ ಇರ್ರಿ ಅಂತ ನಾನು ಆಶಿಸ್ತಾ ಥ್ಯಾಂಕ್ ಯು ಆಲ್ ಫಾರ್ ಅಗೇನ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸರ್.